ಹಲೋ ಆಸ್ಪಿರೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಇಂಡಿಯಾ ಫಾರ್ ಐಎಸ್. ಕನ್ನಡದಲ್ಲಿ ಕರೆಂಟ್ ಅಫೇರ್ಸ್ ಅನ್ನು ಪ್ರಸ್ತುತಿಪಡಿಸುವುದರಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಶಿವಲಿಂಗಕ್ಕೆ. ಸೊ ನಾವು ಇವತ್ತು ಡಿಸ್ಕಸ್ ಮಾಡ್ತಿರೋ ಟಾಪಿಕ್ ಒಂದು ಕ್ಲಾಸಿಕಲ್ ಲ್ಯಾಂಗ್ವೇಜಸ್ ಅಥವಾ ಶಾಸ್ತ್ರೀಯ ಭಾಷೆಗಳು ಅಂತ ಏನು ಕರಿತೀವಿ ಅದ್ರ ಬಗ್ಗೆ. ಸೊ ಹಾಗಾದ್ರೆ ಈ ಶಾಸ್ತ್ರೀಯ ಭಾಷೆಗಳು ಏನಕ್ಕೆ ನ್ಯೂಸ್ನಲ್ಲಿತ್ತು, ನಾವು ಎಕ್ಸಾಮ್ ಪರ್ಸ್ಪೆಕ್ಟಿಂದ ಓದಬೇಕಾಗಿದೆ ನೋಡಿದಾಗ ಇತ್ತೀಚೆಗೆ ಸೆಟ್ ಟು ಟ್ವೀಕ್ ಕ್ರೈಟೀರಿಯಾ ಫಾರ್ ದ ಅಕಾರ್ಡಿಂಗ್ ಟು ಕ್ಲಾಸಿಕಲ್ ಲ್ಯಾಂಗ್ವೇಜಸ್ ಸ್ಟೇಟಸ್ ಅನ್ನಂಗೆ ಯೂಶಲಿ ನಮ್ಗೆ ಇದನ್ನ ನ್ಯೂಸ್ ಪೇಪರ್ ಆರ್ಟಿಕಲ್ಸ್ ಎಲ್ಲರೂ ನೋಡಿರ್ತೀರಾ. ಸೊ ಹಾಗಿದ್ರೆ ಏನಿದು ಲೈಕ್ ಕ್ಲಾಸಿಕಲ್ ಲ್ಯಾಂಗ್ವೇಜ್ ಅಂದ್ರೆ ಏನು, ಅಥವಾ ಏನಿದಕ್ಕೆ ಕ್ರೈಟೀರಿಯಾಸ್ ಏನಿದೆ, ಸೊ ಯಾಕೆ ಇದನ್ನ ಏನಕ್ಕೆ ನ್ಯೂಸಲ್ಲಿ ಇದೆ ಅಂತ ಗೊತ್ತು. ಈ ರೀತಿಗೆ ನಿಮಗೆಲ್ಲ ಗೊತ್ತಿದ್ದಂಗೆ ಮಹಾರಾಷ್ಟ್ರದಲ್ಲೂ ಕೂಡ ಮರಾಠಿ ಲ್ಯಾಂಗ್ವೇಜ್ ಅನ್ನ ಕ್ಲಾಸಿಕಲ್ ಲ್ಯಾಂಗ್ವೇಜ್ ಅಂತ ಕನ್ಸಿಡರ್ ಮಾಡಬೇಕಾಗಿದೆ ಅಂತ ಲೈಕ್ ಕೂಗು ಕಂಡು ಬರ್ತಾ ಇದೆ. ಸೊ ಲೈಕ್ ಆದರೆ ಒಂದಷ್ಟು ಕ್ರೈಟೀರಿಯಾಗಳಿಗೆ ಯೂಶಲಿ ಒಂದು ಲ್ಯಾಂಗ್ವೇಜ್ ಅನ್ನ ಒಂದು ಅದರಲ್ಲೂ ಶಾಸ್ತ್ರೀಯ ಸ್ಥಾನಮಾನವನ್ನು ಪಡಿಬೇಕಾಗಿದ್ರೆ ಅಥವಾ ಈ ಕ್ಲಾಸಿಕಲ್ ಲ್ಯಾಂಗ್ವೇಜ್ ಅನ್ನೋ ಪಟ್ಟವನ್ನು ಪಡಿಬೇಕಾದ್ರೆ ಒಂದಷ್ಟು ಮಾನದಂಡಗಳಿವೆ. ಸೊ ಆ ಮಾನದಂಡಗಳನ್ನ ಲೈಕ್ ಕಮ್ಮಿ ಮಾಡ್ತಾ ಇದ್ದಾರೆ. ಅಂದ್ರೆ ಏನು ಲೈಕ್ ಕ್ರೈಟೀರಿಯಾಸ್ ಇದೆ, ಕ್ರೈಟೀರಿಯಾಸ್ನ ವೀಕ್ ಮಾಡಿ ಆ ಮೂಲಕ ಮರಾಠಿ ಲ್ಯಾಂಗ್ವೇಜ್ಗೆ ಒಂದು ಕ್ಲಾಸಿಕಲ್ ಲ್ಯಾಂಗ್ವೇಜ್ ಅನ್ನು ಕೊಡಬೇಕು ಅಂತ ಹೇಳಲಾಗ್ತಾ ಇದೆ ಅಂತಹ ಒಂದು ವದಂತಿ ಅಥವಾ ಒಂದು ವರದಿ ಅಂತ ಕೇಳ್ತಾ ಇದೀವಿ. ಇದು ಯಾವುದು ಕೂಡ ನಾಟ್ ಫಾರ್ ಶೋರ್ ಆಗಿಲ್ಲ. ಸೊ ಒಟ್ಟಾರೆ ಈ ಪರ್ಸ್ಪೆಕ್ಟಿವ್ ಇಂದ ನಾವು ಹಾಗಾದ್ರೆ ಕ್ಲಾಸಿಕಲ್ ಲ್ಯಾಂಗ್ವೇಜ್ ಅಂದ್ರೆ ಏನು, ಸೊ ಅದಕ್ಕಿರುವಂತಹ ಕ್ರೈಟೀರಿಯಾಸ್ ಅಂದ್ರೆ ಏನು, ಅಂಡ್ ಇಲ್ಲಿವರೆಗೂ ಎಷ್ಟು ಲ್ಯಾಂಗ್ವೇಜ್ಗಳನ್ನ ಕನ್ಸಿಡರ್ ಮಾಡಿದ್ದಾರೆ ಅಂತ ನಾವು ಲೈಕ್ ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀವಿ. ಹಾಗಾದ್ರೆ ಈ ಶಾಸ್ತ್ರೀಯ ಭಾಷೆ ಅಥವಾ ಕ್ಲಾಸಿಕಲ್ ಲ್ಯಾಂಗ್ವೇಜಸ್ ಅಂದ್ರೆ ಏನು ಅಂತ ನೋಡಿದ್ರೆ, ಯೂಶಲಿ ಈ ಭಾರತದ ಏನು ಲೈಕ್ ಇಂಡಿಯನ್ ಕ್ಲಾಸಿಕಲ್ ಲ್ಯಾಂಗ್ವೇಜ್ ಅಂತ ಕರಿತೀವಿ ಅಥವಾ ಭಾರತೀಯ ಶಾಸ್ತ್ರ ಭಾಷೆ ಅಂತ ಕರಿತೀವಿ. ಇದೊಂದು ಪದ ಯೂಶಲಿ ಒಂದು ಹೆಚ್ಚಿನ ಪ್ರಾಚೀನತೆ ಆಗಿರ್ಬೋದು ಅಥವಾ ಮೂಲವಾದಂತಹ ಒಂದು ವಿಶಿಷ್ಟವಾದಂತಹ ಒಂದು ಸಾಹಿತ್ಯಿಕ ಒಂದು ಪರಂಪರೆಯನ್ನು ಹೊಂದಿರುವಂತಹ ಭಾರತೀಯ ಭಾಷೆಗಳಿಗೆ ಒಂದು ಶಾಸ್ತ್ರೀಯ ಭಾಷೆಗಳು ಅಂತ ಲೈಕ್ ರೆಕಗ್ನೈಸ್ ಮಾಡಲಾಗಿದೆ ಅಥವಾ ಶಾಸ್ತ್ರೀಯ ಭಾಷೆಗಳು ಅಂತ ಕರಿತೇವೆ. ಅಂದ್ರೆ ಯೂಶಲಿ ನೀವು ತಿಳ್ಕೊಬೇಕಾಗಿರುವಂಥದ್ದು ಒಂದು ಪ್ರಾಚೀನತೆ ಆಗಿರ್ಬೋದು ಅಥವಾ ಒಂದು ಮೌಲ್ಯಯುತವಾದಂತಹ ಮೂಲ ಮತ್ತು ವಿಶಿಷ್ಟವಾದಂತಹ ಸಾಹಿತ್ಯಿಕ ಪರಂಪರೆಯನ್ನ ಉಳಿಸಿಕೊಂಡು ಕಾಪಾಡಿಕೊಂಡು ಬಂದಿರುವಂತಹ ಇಂದಿಗೂ ಚಾಲ್ತಿಯಲ್ಲಿರುವಂತಹ ಭಾಷೆಗಳನ್ನ ನಾವು ಶಾಸ್ತ್ರೀಯ ಭಾಷೆಗಳು ಅಂತ ಕರಿತೀವಿ. ಇದನ್ನ ಸಂಸ್ಕೃತಿ ಸಚಿವಾಲಯ ಅಂದ್ರೆ ಲೈಕ್ ಕಲ್ಚರ್ ಮಿನಿಸ್ಟ್ರಿ ಅಂತ ಏನ್ ಕರಿತೀವಿ ಯೂಶಲಿ ಅದಕ್ಕೆ ಶಾಸ್ತ್ರೀಯ ಭಾಷೆಗಳಿಗೆ ಸಂಬಂಧಿಸಿದಂತಹ ಒಂದು ಮಾರ್ಗಸೂಚಿಗಳನ್ನ ಬಿಡುಗಡೆ ಮಾಡುತ್ತೆ. ಅಂಡ್ ಈ ಶಾಸ್ತ್ರೀಯ ಭಾಷೆಗಳನ್ನ 8ನೇ ಶೆಡ್ಯೂಲ್ನಲ್ಲಿ ಯೂಶಲಿ ಪಟ್ಟಿಯನ್ನ ಮಾಡಲಾಗಿದೆ, ಲಿಸ್ಟ್ ಮಾಡಲಾಗಿರುತ್ತೆ. ಸೊ 8ನೇ ಶೆಡ್ಯೂಲ್ ಲೈಕ್ ರಿಲೇಟೆಡ್ ಟು ವಿತ್ ಲೈಕ್ ಫಾರ್ ವಾಟ್ ಟಾಪಿಕ್ ಅಂತ ನಿಮ್ಗೆ ಗೊತ್ತಿರಬೇಕಾಗುತ್ತೆ. ಅದು ಶಾಸ್ತ್ರೀಯ ಭಾಷೆಗಳಿಗೆ ಅಂದ್ರೆ ಕ್ಲಾಸಿಕಲ್ ಲ್ಯಾಂಗ್ವೇಜ್ಗೆ ಸಂಬಂಧಪಟ್ಟಂತೆ 8ನೇ ಶೆಡ್ಯೂಲ್ ನಮಗೆ ನಿಬಂಧನೆಗಳನ್ನ ಒದಗಿಸುತ್ತೆ. ರಾಜ್ಯಸಭೆಯ ಒಂದು ಸಂಸತ್ ಸಚಿವಾಲಯವು ಫೆಬ್ರವರಿ 2014 ಒಂದು ಭಾಷೆಯನ್ನ ಶಾಸ್ತ್ರೀಯ ಭಾಷೆ ಅಂತ ಒಂದು ರೆಕಗ್ನೈಸ್ ಮಾಡಬೇಕಾದ್ರೆ ಗೊತ್ತುಪಡಿಸುವಂತಹ ಮಾನದಂಡಗಳನ್ನ ಬಿಡುಗಡೆ ಮಾಡಲಾಗಿದೆ. ಸೊ ಆ ಮಾನದಂಡಗಳು ಯಾವ್ಯಾವು, ಕ್ರೈಟೀರಿಯಾಸ್ ಯಾವ್ಯಾವು ಅಂತ ನಾವು ಮೊದಲಿಗೆ ನೋಡ್ತಾ ಹೋದ್ರೆ, ಹೆಚ್ಚಿನ ಪ್ರಾಚೀನತೆ ಅಂದ್ರೆ 1500 ರಿಂದ 2000 ವರ್ಷಗಳ ದಾಖಲಿತವಾದಂತಹ ಒಂದು ಇತಿಹಾಸವನ್ನ ಇರಬೇಕು. ಸೊ ಇದು ನಿಮಗೆ ಗೊತ್ತಿರಬೇಕಾಗಿರೋದು ಅಂದ್ರೆ 1500 ರಿಂದ 2000 ವರ್ಷಗಳಾದಂತಹ ಒಂದು ದೀರ್ಘವಾದಂತಹ ಒಂದು ಹೆಚ್ಚಿನ ಪ್ರಾಚೀನತೆ ಅಥವಾ ಒಂದು ದಾಖಲಿತವಾದಂತಹ ಇತಿಹಾಸವನ್ನು ಹೊಂದಿರಬೇಕಾಗತ್ತೆ. ಅದ್ರ ಜೊತೆಗೆ ಅಮೂಲ್ಯವಾದಂತಹ ಒಂದು ಪ್ರಾಚೀನ ಇತಿಹಾಸ, ಒಂದು ಪ್ರಾಚೀನ ಸಾಹಿತ್ಯವನ್ನ ಒಂದು ಭಾಷೆ ಹೊಂದಿರಬೇಕಾಗತ್ತೆ. ಭಾಷೆ ಒಂದು ಈಗಿನ ಒಂದು ಲೈಕ್ ಮಾಡರ್ನ್ ಲಿಟ್ರೇಚರ್ ಅಂತ ಏನು ಕರಿತೀವಿ ಅದ್ರ ಜೊತೆಗೆ ಟ್ರೆಡಿಷನಲ್ ಅಥವಾ ಲೈಕ್ ಅಂದ್ರೆ ಓಲ್ಡ್ ಅಂದ್ರೆ ಲೈಕ್ ಅದ್ರ ಅಥವಾ ಪ್ರಾಚೀನವಾದಂತಹ ಒಂದು ಕ್ಲಾಸಿಕಲ್ ಆದಂತಹ ಒಂದು ಸಾಹಿತ್ಯವನ್ನು ಹೊಂದಿರಬೇಕಾಗತ್ತೆ. ಅಂಡ್ ಮೂಲವಾದಂತಹ ಸಾಹಿತ್ಯ ಸಂಪ್ರದಾಯವನ್ನ ಬಳಸ್ಕೊಂಡ್ ಬಂದಿರಬೇಕಾಗತ್ತೆ ಅಥವಾ ಮುಂದುವರಿಸ್ಕೊಂಡ್ ಬಂದಿರಬೇಕಾಗತ್ತೆ. ಅಂಡ್ ಈಗಿನ ಭಾಷೆಗಳಿಗಿಂತ ಇಂದಿನ ಭಾಷೆ ಡಿಫ್ರೆನ್ಸ್ ಇರಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ಕನ್ನಡದಲ್ಲಿ ಹಳಗನ್ನಡ, ಮಧ್ಯಗನ್ನಡ, ನಡುಗನ್ನಡ ಅಂತ ಹೇಗೆ ಕರಿತೀವಿ ಅಥವಾ ನವಗನ್ನಡ ಅಂತ ಹೇಗೆ ಕನ್ನಡಿತೀವಿ. ಅಥವಾ ತಮಿಳ್ನಾಡಲ್ಲೂ ಕೂಡ ಲೈಕ್ ಓಲ್ಡ್ ತಮಿಳ್, ಮಿಡಲ್ ತಮಿಳ್ ಅಥವಾ ನ್ಯೂ ವರ್ಷನ್ ತಮಿಳ್ ಅಂತ ಹೇಗೆ ಕರಿತೀವಿ. ಇದೇ ರೀತಿಯಲ್ಲಿ ಭಾಷೆನಲ್ಲೂ ಕೂಡ ಒಂದು ಆ ಬ್ರೇಕ್ ಲೈಕ್ ಅಲ್ಲಿಂದ ಇಲ್ಲಿವರೆಗೂ ಲೈಕ್ ಒಂದಷ್ಟು ಬ್ರೇಕ್ ಇರಬೇಕು. ಈ ರೀತಿಯಾದಂತಹ ಒಂದು ಆಧುನಿಕ ಭಾಷೆಗಳಿಗಿಂತ ಭಿನ್ನವಾದಂತಹ ಒಂದು ಭಾಷಾ ಸ್ವರೂಪವನ್ನು ಹೊಂದಿರುವಂತಹ ಭಾಷೆಗಳನ್ನ ಈ ಕ್ರೈಟೀರಿಯಾಗಳ ಮೂಲಕ ಒಂದು ಭಾಷೆಯನ್ನ ಶಾಸ್ತ್ರೀಯ ಭಾಷೆ ಅಥವಾ ಕ್ಲಾಸಿಕಲ್ ಲ್ಯಾಂಗ್ವೇಜ್ ಅಂತ ಕನ್ಸಿಡರ್ ಮಾಡ್ತಾರೆ. ಈ 4 ಕ್ರೈಟೀರಿಯಾಸ್ ನಿಮಗೆ ಗೊತ್ತಿರಬೇಕಾಗುತ್ತೆ. 4 ಕ್ರೈಟೀರಿಯಾಸ್ ಅನ್ನ ಬಳಸಿಕೊಂಡು ನೀಡಲಾದಂತಹ ಒಂದು ಶಾಸ್ತ್ರೀಯ ಭಾಷಾಮಾನಗಳಿಗೆ ಏನ್ ಪ್ರಯೋಜನ, ಏನಕ್ಕೆ ಅದು ಬೇಕು, ಒಂದು ಭಾಷೆಗೆ ಯಾಕೆ ಅಂದಾಗ ಒಂದು ಭಾಷೆಗೆ ಶಾಸ್ತ್ರೀಯ ಭಾಷಾ ಒಂದು ಲೈಕ್ ಕ್ಲಾಸಿಕಲ್ ಲ್ಯಾಂಗ್ವೇಜ್ ಪಡೆಯುವಂಥದ್ದು ಒಂದು ಹೆಮ್ಮೆಯ ಅಥವಾ ಒಂದು ಹೆಮ್ಮೆ ಅಂತಾನೆ ಕರಿಬಹುದು. ಯಾಕಂದ್ರೆ ಒಂದು ಭಾಷೆಯನ್ನು ಶಾಸ್ತ್ರೀಯ ಭಾಷೆ ಅಂತ ಕನ್ಸಿಡರ್ ಮಾಡ್ತಿದ್ದಾರೆ ಅಂದ್ರೆ ಅದು ಒಂದು ದೀರ್ಘವಾದಂತಹ ಇತಿಹಾಸವನ್ನು ಹೊಂದಿರುವಂತಹ ಒಂದು ಸಾಹಿತ್ಯವನ್ನು ಹೊಂದಿರುವಂತಹ ಒಂದು ಭಾಷೆಯನ್ನು ಶಾಸ್ತ್ರೀಯ ಮಾನಮಾನ ಅಂತ ಒಂದ್ಸಲಿ ಮಾತ್ರ ಕರೆಯೋದಕ್ಕೆ ಸಾಧ್ಯ. ಅದರಿಂದಾಗಿ ಯಾವುದೇ ಒಂದು ಭಾಷೆ ಅಥವಾ ಎಲ್ಲವೂ ಭಾಷೆಗಳು ಕೂಡ ಒಂದು ಈ ಕ್ಲಾಸಿಕಲ್ ಲ್ಯಾಂಗ್ವೇಜ್ ಪಟ್ಟಿ
ಖ್ಯಾತಿಯನ್ನು ಅಥವಾ ಕ್ಲಾಸಿಕಲ್ ಲ್ಯಾಂಗ್ವೇಜ್ ಒಂದು ಟೈಟಲ್ ಅನ್ನು ಪಡ್ಕೊಳ್ಳಿಕ್ಕೆ ತುಂಬಾನೇ ಹೋರಾಡ್ತವೆ. ಅದು ಒಂದು ಈ ಟೈಟಲ್ ಪಡೆದುಕೊಂಡ್ರು ಕೂಡ ಅದು ಒಂದು ಹೆಮ್ಮೆಯ ಸಂಗತಿ ಅಂತಾನೆ ಕೇಳ್ಬೋದು. ಅದ್ರ ಜೊತೆಗೆ ಈ ಶಾಸ್ತ್ರೀಯ ಭಾಷಾಮಾನ ಒಂದು ಪಟ್ಟಿ ನೀಡುವುದರಿಂದ, ಒಂದು ಟೈಟಲ್ ನೀಡುವುದರಿಂದ ಯಾವೆಲ್ಲ ಪ್ರಯೋಜನಗಳಿವೆ ಅಂತ ನೋಡೋದಾದ್ರೆ, ಯೂಶಲಿ ಈ ಶಾಸ್ತ್ರೀಯ ಭಾಷೆಗಳಿಗೆ ಈ ಭಾರತೀಯ ಭಾಷೆಗಳಲ್ಲಿ ಪ್ರಖ್ಯಾತ ಸಂಶೋಧಕರಿಗೆ 2 ಮಹತ್ವದ ವಾರ್ಷಿಕ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳನ್ನು ನೀಡಲಾಗ್ತಾ ಬರುತ್ತೆ. ಅಂದ್ರೆ ಇಲ್ಲಿವರೆಗೆ ಯಾವುದೇ ಕ್ಲಾಸಿಕಲ್ ಲ್ಯಾಂಗ್ವೇಜಸ್ ಅಂತ ಲಿಸ್ಟ್ ಮಾಡಿದ್ದಾರೆ, ಆ ಲಿಸ್ಟ್ ಅಲ್ಲಿ ಮಾಡಿರುವಂತಹ ಭಾಷೆಗಳು ಯಾವ್ಯಾವಿದಾವೆ ಆ ಭಾಷೆಗಳೆಲ್ಲ 2 ವಿದ್ವಾಂಸರಿಗೆ ಅಥವಾ ಸಂಶೋಧಕರಿಗೆ 2 ವಾರ್ಷಿಕ ಮಹತ್ವದಂತಹ ಒಂದು ವಾರ್ಷಿಕವಾಗಿ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳನ್ನು ನೀಡಲಾಗುತ್ತೆ. ಅದ್ರ ಜೊತೆಗೆ ಶಾಸ್ತ್ರೀಯ ಭಾರತೀಯ ಭಾಷಾ ಅಧ್ಯಯನಕ್ಕಾಗಿ ಶ್ರೇಷ್ಠತೆಯ ಕೇಂದ್ರದ ಸ್ಥಾಪನೆ ಅಂತ ಕೂಡ ಕರಿತೀವಿ. ಇದನ್ನು ಕೂಡ ಒಂದು ಇದು ಮಾಡಲಾಗುತ್ತೆ. ಇದ್ರ ಜೊತೆಗೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಮೈಸೂರಿನಲ್ಲಿ ಈ ಕ್ಲಾಸಿಕಲ್ ಲ್ಯಾಂಗ್ವೇಜಸ್ ಒಂದು ಸಂಸ್ಥೆ, ಸಂಶೋಧನಾ ಸಂಸ್ಥೆ ಏನಿರುತ್ತೆ, ಇದು ನಿಮಗೆ ಶಾಸ್ತ್ರೀಯ ಭಾರತೀಯ ಭಾಷಾ ಅಧ್ಯಯನ ಪೀಠ ಇರುವಂಥದ್ದು ಮೈಸೂರಿನಲ್ಲಿ, ಅದು ಕೂಡ ನಿಮಗೆ ಜ್ಞಾಪನ ಇರಲಿ. ಅಂಡ್ ಯೂಶಲಿ UGC ಅಂತ ಏನು ಕರಿತೀವಿ, ಯೂನಿವರ್ಸಲ್ ಗ್ರಾಂಟ್ ಕಮಿಷನ್ ಇಂದ ಶಾಸ್ತ್ರೀಯ ಭಾಷೆಗಳಿಗೆ ನಿರ್ದಿಷ್ಟ ಸಂಖ್ಯೆ ಒಂದು ವೃತ್ತಿಪರ ಪೀಠಗಳು ಅಂದ್ರೆ ಚೇಸ್ ಅಂತ ಕರಿತೇವೆ. ಇವೆಲ್ಲವನ್ನು ಅದರ ಜೊತೆಗೆ ಕೇಂದ್ರೀಯ ವಿಶ್ವವಿದ್ಯಾನಿಲಯಗಳಲ್ಲಿ ಪ್ರಾರಂಭಿಸುವಂತಹ ಒಂದು ಚಾನ್ಸಸ್ ಕೂಡ, ಒಂದು ಅವಕಾಶ ಕೂಡ ಈ ಶಾಸ್ತ್ರೀಯ ಭಾಷೆಗಳಿಗೆ ಸಿಗುತ್ತೆ ಅಂತ ಕರಿತೀವಿ. ಅಂಡ್ ಇಲ್ಲಿವರೆಗೂ ಯಾವ ಭಾಷೆಗಳಿಗೆ ಭಾಷೆಯ ಒಂದು ಏನು ಈ ಕ್ಲಾಸಿಕಲ್ ಲ್ಯಾಂಗ್ವೇಜಸ್ ನ ಒಂದು ಪಟ್ಟಿ ಟೈಟಲ್ ನೀಡಲಾಗಿದೆ ನೋಡಿದಾಗ, ಮೊದಲಿಗೆ ತಮಿಳಿಗೆ ಅಂದ್ರೆ 2004ರಲ್ಲಿ ತಮಿಳಿಗೆ ಒಂದು ಶಾಸ್ತ್ರೀಯ ಭಾಷಾಮಾನವನ್ನು ನೀಡಲಾಯಿತು. ಈ ತಮಿಳನ್ನ ಭಾರತದಲ್ಲಾಗಿರ್ಬೋದು, ಹೆಚ್ಚಾಗಿ ಭಾರತದ ತಮಿಳುನಾಡಿನಲ್ಲಿ, ಅದ್ರ ಜೊತೆಗೆ ಶ್ರೀಲಂಕಾ, ಆಗ್ನೇಯ ಏಷ್ಯಾದ ದೇಶಗಳು ಅಂದ್ರೆ ಯೂಶಲಿ ನಿಮಗೆ ಗೊತ್ತಿರಂಗೆ ಸಿಂಗಾಪುರ್ ಆಗಿರ್ಬೋದು ಅಥವಾ ಕಾಂಬೋಡಿಯಾ ಆಗಿರ್ಬೋದು, ಮಲೇಷಿಯಾ ಆಗಿರ್ಬೋದು, ಇಂಡೋನೇಷ್ಯಾ ಆಗಿರ್ಬೋದು, ಇಲ್ಲೆಲ್ಲವನ್ನು ಕೂಡ ಯೂಶಲಿ ತಮಿಳನ್ನು ಹೆಚ್ಚಾಗಿ ಮಾತನಾಡಲಾಗುತ್ತೆ. ಅಂಡ್ ಈ ತಮಿಳಿನ ಸಾಹಿತ್ಯದ ಒಂದು ಆರಂಭಿಕ ಯುಗವನ್ನು ನಿಮಗೆಲ್ಲ ಗೊತ್ತಿದ್ದಂಗೆ ಸಂಗಮ್ ಯುಗ ಅಂತಲೂ ಕೂಡ ಕರಿತೀವಿ. ಅಂದರೆ ಒಂದು ತಮಿಳಿನ ಆರಂಭಿಕ ಸಾಹಿತ್ಯವಾದಂತಹ ಒಂದು ಅವಧಿಯನ್ನು ಸಂಗಮ್ ಪೀರಿಯಡ್ ಅಂತ ಕೂಡ ಕರಿತೀವಿ. ಅದು ಕೂಡ ನಿಮಗೆ ಗೊತ್ತಿರಬೇಕಾಗುತ್ತೆ. ನೆಕ್ಸ್ಟ್ ಭಾಷೆ ಕೊಟ್ಟದ್ದು ಸಂಸ್ಕೃತಿಗೆ, ಅಂದರೆ ಸಂಸ್ಕೃತಕ್ಕೆ 2005ರಲ್ಲಿ ಈ ಕ್ಲಾಸಿಕಲ್ ಲ್ಯಾಂಗ್ವೇಜಸ್ ಅನ್ನೋ ಟೈಟಲ್ ಅನ್ನು ನೀಡಲಾಯಿತು. ನಿಮಗೆಲ್ಲ ಗೊತ್ತಿದ್ದಂಗೆ ಸಂಸ್ಕೃತ ನಮ್ಮ ವೇದಗಳ ಭಾಷೆ ಅಂತಲೂ ಕೂಡ ಕರಿತೀವಿ, ಅಥವಾ ಇದನ್ನ ನಮಗೆ ಇಂಡೋ ಆರ್ಯನ್ನ ಒಂದು ಪ್ರಭೇದ, ಆ ಇಂಡೋ ಆರ್ಯನ್ನ ಒಂದು ಭಾಷೆ ಅಂತಲೂ ಕೂಡ ಕರಿತೀವಿ. ಅದ್ರ ಜೊತೆಗೆ ನೆಕ್ಸ್ಟ್ 2008ರಲ್ಲಿ ಕನ್ನಡಕ್ಕೆ ನೀಡಲಾಯಿತು. 2008ರಲ್ಲಿ ಕನ್ನಡಕ್ಕೆ ಶಾಸ್ತ್ರೀಯ ಭಾಷಾಮಾನಗಳನ್ನ ನೀಡಲಾಯಿತು. ಅಂಡ್ ತೆಲುಗಿಗೆ ಕನ್ನಡವನ್ನು ಆ ನಂತರದಲ್ಲಿ ಅಂದರೆ ಕೂಡ 2008ರಲ್ಲಿ ತೆಲುಗಿಗೆ ಶಾಸ್ತ್ರೀಯ ಒಂದು ಭಾಷೆಯ ಪಟ್ಟವನ್ನು ನೀಡಲಾಯಿತು. ಆ ನಂತರದಲ್ಲಿ ಮಲಯಾಳಂಗೆ 2013ರಲ್ಲಿ ಶಾಸ್ತ್ರೀಯ ಒಂದು ಭಾಷೆಯಾಗಿ ಒಂದು ಪಟ್ಟಿಯನ್ನು ನೀಡಲಾಗುತ್ತೆ. ಇದು ಕೂಡ ದ್ರಾವಿಡ ಭಾಷೆಗೆ ಸೇರಿದಂತಹ ಒಂದು ಭಾಷಾ ಪಂಥವಾಗಿರುತ್ತೆ. ಇದನ್ನು ಹೆಚ್ಚಾಗಿ ಮಲಯಾಳಂನ ಹೆಚ್ಚಾಗಿ ಯೂಶಲಿ ಭಾರತದ ಕೇರಳ ರಾಜ್ಯದಲ್ಲಿ, ಅದ್ರ ಜೊತೆಗೆ ಗಲ್ಫ್ ಕಂಟ್ರೀಸ್ನಲ್ಲೂ ಕೂಡ ಹೆಚ್ಚಾಗಿ ಮಾತನಾಡಲಾಗುತ್ತೆ. ಸೊ ಅದ್ರ ಜೊತೆಗೆ ಒಡಿಯಾ, ಯೂಶಲಿ ನಿಮಗೆಲ್ಲ ಗೊತ್ತಿದ್ದಂಗೆ ತಮಿಳಾಗಿರ್ಬೋದು, ಕನ್ನಡ ಆಗಿರ್ಬೋದು, ತೆಲುಗು, ಮಲಯಾಳಂ ಇವೆಲ್ಲ ಭಾಷೆಗಳು ದ್ರವಿಡ ಭಾಷೆಗಳು. ಇನ್ನು ಸ್ಯಾನ್ಸ್ಕ್ರಿಟ್ ಬಂದು ಇಂಡೋ ಆರ್ಯನ್ ಭಾಷೆ. ಇವೆರಡನ್ನು ಹೊರತುಪಡಿಸಿದಂತ ಇನ್ನೊಂದು ಪಡೆದ ಭಾಷೆ ಅದು ಯಾವುದು ಅಂದರೆ ಒಡಿಯಾ. 2014ರಲ್ಲಿ ಒಡಿಯಾಕ್ಕೆ ಶಾಸ್ತ್ರೀಯ ಭಾಷಾಮಾನವನ್ನು ಪಟ್ಟಿಯನ್ನು ನೀಡಲಾಗಿತ್ತು. ಆ ಮೂಲಕ ಇದನ್ನು 8ನೇ ಶೆಡ್ಯೂಲ್ನಲ್ಲಿ ಅಂದರೆ 8ನೇ ಅನುಸೂಚಿಯಲ್ಲಿ ಈ 72 ಭಾಷೆಗಳು ಇದನ್ನು ಪಟ್ಟಿ ಮಾಡಲಾಗಾಯಿತು. ಈ ಒಡಿಯಾ ಭಾಷೆಯನ್ನು ಯೂಶಲಿ ನಮಗೆ ಒಡಿಶಾ ರಾಜ್ಯದಲ್ಲಿ, ಪಶ್ಚಿಮ ಬಂಗಾಳ, ಛತ್ತೀಸ್ಗಢ, ಜಾರ್ಖಂಡ್ ರಾಜ್ಯಗಳಲ್ಲಿ ಇದನ್ನ ಮಾತನಾಡಲಾಗುತ್ತೆ. ಇದು ಕೂಡ ಇಂಡೋ ಆರ್ಯನ್ ಭಾಷೆಯ ಪಂಥಕ್ಕೆ ಸೇರಿದಂತಹ ಒಂದು ಇದಾಗಿರುತ್ತೆ. ಸೊ ಇದಿಷ್ಟು ಶಾಸ್ತ್ರೀಯ ಭಾಷಾಮಾನ ಪಡೆದಂತಹ ಭಾಷೆಗಳು ಅಂದ್ರೆ ಯಾವ್ಯಾವು ಇಲ್ಲಿವರೆಗೂ 6 ಇದೆ. 6ರಲ್ಲಿ 4 ಇನ್ನು ಇಂಡೋ ದ್ರವಿಡ ಅಥವಾ ದ್ರಾವಿಡ ಭಾಷೆಯ ಪಂಥಕ್ಕೆ ಸೇರಿದಂತಹ ಭಾಷೆಗಳು, 2 ಒಂದು ಸಂಸ್ಕೃತ ಮತ್ತು ಒಡಿಯಾ, ಇವೆರಡು ಇಂಡೋ ಆರ್ಯನ್ ಭಾಷಾ ಪಂಥಕ್ಕೆ ಸೇರಿದಂತಹ ಭಾಷೆಗಳು. ಇವಿಷ್ಟು ಭಾಷೆಗಳಿಗೆ ಒಂದು ಕ್ಲಾಸಿಕಲ್ ಲ್ಯಾಂಗ್ವೇಜಸ್ ಅನ್ನು ಇದಿಷ್ಟು ಶಾಸ್ತ್ರೀಯ ಭಾಷೆ ಅಂದ್ರೆ ಏನು, ಅದಕ್ಕಿರುವಂತಹ ಕ್ರೈಟೀರಿಯಾಸ್ ಏನು, ಅದರಿಂದ ಒಂದು ಶಾಸ್ತ್ರೀಯ ಭಾಷಾಮಾನ ಪಟ್ಟವನ್ನು ಪಡೆದ ಮೇಲೆ ಅದರಿಂದ ಆಗುವಂತಹ ಉಪಯೋಗಗಳೇನೇನು, ಅಂಡ್ ಯಾವ ಭಾಷೆಗಳಿಗೆ ಶಾಸ್ತ್ರೀಯ ಸ್ಥಾನಮಾನವನ್ನು ನೀಡಲಾಗಿದೆ, ಇದಿಷ್ಟು ಈ ವಿಡಿಯೋದಲ್ಲಿರುವಂತಹ ಮಾಹಿತಿ. ಈ ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಈ ವಿಡಿಯೋ ನಿಮಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.